ಸಿಂಹಾಸನದ ವಿವರ ಒಂಚೂರು ನಮ್ಮ ವೀಕ್ಷಕರು. ಸಿಂಹಾಸನ ನೋಡಿ, ಸಿಂಹಾಸನ ಅನ್ನೋದು ಭಾಳ ಪವಿತ್ರವಾದಂಥದ್ದು. ಮಹಾರಾಜರು ಕಂಕಣ ಧಾರಿಯಾಗಿ ಸಿಂಹಾಸನವನ್ನು ಏರ್ತಾರೆ. ಸಿಂಹಾಸನದ ಪ್ರತಿ ಮೆಟ್ಟಿಲು ಅವ್ರು ಏರಬೇಕಾದ್ರೂ ಪ್ರತಿ ಮೆಟ್ಟಿಲಿಗೂ ಒಂದೊಂದು ಪೂಜೆ ಮಾಡ್ತಾರೆ. ಅವರು ವಜ್ರಾಸನದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಳ್ತಾರೆ. ದರ್ಬಾರ್ ಮಾಡಬೇಕಾದಂಥ ಕಾಲದಲ್ಲಿ ವಜ್ರಾಸನದಲ್ಲಿ ಕೂತು ಅವರು ದರ್ಬಾರ್ ಮಾಡ್ತಾರೆ. ಅದು ಸುಖಾಸೀನ ಅಲ್ಲ ಸಿಂಹಾಸನ ಅನ್ನೋದು. ಸುಮ್ಮನೆ ಈಗ ನಾವು ಸೋಫಾ ಮೇಲೆ ಕೂತ್ಕೊಂಡು ಮತ್ತು ಅದಲ್ಲ ಅದು. ಸಿಂಹಾಸನ ಅನ್ನೋದು ಅತ್ಯಂತ ಗುರುತರವಾದಂಥ ಜವಾಬ್ದಾರಿಯನ್ನು ರಾಜನಿಗೆ ಹೇಳುವಂಥ, ರಾಜನ ಅಷ್ಟು ಚಕ್ರಗಳು ಏಕಾಗ್ರತೆಯಿಂದ ಏಕತ್ರಗೊಂಡು ಎಲ್ಲ ಸೆನ್ಸಸ್ಸನ್ನು ಬಂದು ಎಚ್ಚರಗೊಂಡು ಇರೋವಂಥ ಅತ್ಯಂತ ಎಚ್ಚರದ ಸ್ಥಿತಿಯಲ್ಲಿ ಮಹಾರಾಜರು ಕೂತ್ಕೊಂಡಿರಬೇಕು ಅನ್ನೋವಂಥ ಕಾರಣಕ್ಕೆ ಅದನ್ನು ವಜ್ರಾಸನದಲ್ಲಿ ಮಹಾರಾಜರನ್ನು ಕೂರಿಸಿ ಅವರು ದರ್ಬಾರ್ ನಡೆಸ್ತಾರೆ ಸಿಂಹಾಸನದ ಮೇಲೆ. ನೆಲದಿಂದ ಎಷ್ಟು ಅಡಿಗಳ ಎತ್ತರದಲ್ಲಿದೆ? 4 ಅಡಿಗಳ ಎತ್ತರದಲ್ಲಿದೆ ಅದು ನೆಲದಿಂದ. ಯಾಕೆಂದರೆ ಅವರು ಸಭಾಸದರೆಲ್ಲರೂ ಕಾಣಬೇಕು ಅನ್ನೋವಂಥ ಒಂದು ಆಶಯದಿಂದ ಅದನ್ನು ಸಿಂಹಾಸನವನ್ನು ಮಾಡಿದ್ದಾರೆ.